ಗುಲ್ಬರ್ಗಾದ ರೌಡಿ ಪಡೆಗಳು ಸುಳ್ಳು ಸಾಕ್ಷಿ ಸೃಷ್ಟಿಸಿ ದಲಿತ ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಜಿ ಯಾಳಸಂಗಿ ವಿರುದ್ಧ ಸುಳ್ಳು ಪ್ರಕರಣ ರದ್ದುಪಡಿಸಬೇಕು ಮತ್ತು ಅಮಾಯಕರ ಮೇಲೆ ಸುಳ್ಳು ದೂರು ದಾಖಲಿಸಿ ಅಟ್ಟಹಾಸ ಮೆರೆಯುತ್ತಿರುವವರ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ದಲಿತ ಸೇನೆ ಸಂಡೂರು ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡೆ ಆಗ್ರಹಿಸಿದ್ದಾರೆ. ತಹಶೀಲ್ದಾರ ಮೂಲಕ ಮುಖ್ಯಮಂತ್ರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನೀಡಿರುವ ಮನವಿಯಲ್ಲಿ ರಾಜು ಕಪನೂರು ಮತ್ತು ಆತನ ಪಾತ್ರದ ಬಗ್ಗೆ ಕಂಡುಹಿಡಿದು ಉದ್ದೇಶಪೂರ್ವಕವಾಗಿ ಹನುಮಂತ ಜಿ ಯಾಳಸಂಗಿ ಅವರ ತೇಜೋವಧೆ ಕ್ರಿಮಿನಲ್ ಪ್ರಕರಣಗಳು ದಾಖಲಿಸಿದ ಕುರಿತು ಗಂಭೀರವಾಗಿ ತನಿಖೆ ನಡೆಸಿ ಸಮಾಜಘಾತುಕ ಶಕ್ತಿಗಳಿಗೆ ಇಡೀ ರಾಜ್ಯ ನೋಡುವಂತಹ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತಹ ಕ್ರಮಕ್ಕೆ ಆದೇಶಿಸಬೇಕೆಂದು ದಲಿತ ಸೇನೆಯು ನ್ಯಾಯಕ್ಕಾಗಿ ಒತ್ತಾಯಿಸಿದೆ ಎಂದರು. ಆದ್ದರಿಂದ ಹನುಮಂತ ಜಿ ಯಾಳಸಂಗಿ ವಿರುದ್ಧದ ಪ್ರಕರಣದ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಯಾಳಸಂಗಿ ಇವರಿಗೆ ನ್ಯಾಯ ದೊರಕಿಸಬೇಕು, ಗೂಂಡಾ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನಿನ ಕ್ರಮ ಜರುಗಿಸಬೇಕು ಎಂದು ದಲಿತ ಸೇನೆ ಸಂಡೂರು ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡೆ ಒತ್ತಾಯಿಸಿದರು. ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ದಲಿತ ಸೇನೆ ಜಿಂದಾಬಾದ್ 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 ದಲಿತ ಸೇನೆ ಜಿಂದಾಬಾದ್. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಾಳಸಂಗಿ ಸಾಹೇಬ್ರ ಮೇಲೆ ಸುಳ್ಳು ಆರೋಪ ಮಾಡಿರುವ ರೌಡಿ ಶೀಟರ್ಗಳಿಗೆ ಗಡಿಪಾರ್ ಆಗಿರುವ ರಾಜು ಕಪ್ನೂರ್ ಅವರಿಗೆ ಗಡಿಪಾರ್ ಮಾಡಲೇಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೋಲಾ ಬುದ್ಧ ಭಗವಾನ್ ಕಿ ಜೈ, ಬೋಲಾ ಬುದ್ಧ ಭಗವಾನ್ ಕಿ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಸರ್, ನಾವು ಇವತ್ತು ಪ್ರತಿಭಟನೆ ಮಾಡಿರೋ ಉದ್ದೇಶ, ನಮ್ಮ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಕರ್ನಾಟಕದ ಬ್ಲೂ ಟೈಗರ್ ಎಂದು ಹೆಸರುವಾಸಿ ಆಗಿರುವ ಅಣ್ಣ ಹನುಮಂತ ಜಿ ಯಾಳಸಂಗಿ ಸಾಹೇಬ್ರವರಿಗೆ ರಾಜಕೀಯವಾಗಿ ಹಾಗೂ ಸಂಘಟನಾತ್ಮಕವಾಗಿ ಅವ್ರನ್ನ ತುಳಿಬೇಕು, ದಲಿತ ಸೇನೆನ ಬ್ಯಾನ್ ಮಾಡಬೇಕಂತ ಕೆಲ ರೌಡಿ ಶೀಟರ್ ಪಡೆಗಳು ನಮ್ಮ ಸಾಹೇಬ್ರ ಬಗ್ಗೆ ಸುಳ್ಳು ದಾಖಲುಗಳನ್ನು ಮಾಡಿಬಿಟ್ಟು ಅತ್ಯಾಚಾರ ಆಮೇಲೆ ಬಂದೂಕು ಬಳಕೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರ ಮೇಲೆ ದೂರು ಮಾಡಿದ್ದಾರೆ. ಗುಲ್ಬರ್ಗಾ ಸಿಟಿ ಟೌನಲ್ಲಿ ನಮ್ಮ ಸಾಹೇಬ್ರನ್ನ ಮೊನ್ನೆ ನೈಟ್ 12 ಗಂಟೆಗೆ ನಮ್ಮ ಸಾಹೇಬ್ರು ಸ್ವ ಇಚ್ಛೆಯಿಂದನೇ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರೇ ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಇರುವಂತಹ ಕಳಂಕವನ್ನು ಆದಷ್ಟು ಈ ಇಲಾಖೆಯವರು ಸಂಪೂರ್ಣವಾಗಿ ತುಂಬಾ ಸೀರಿಯಸ್ ಇಂದ ತನಿಖೆ ಮಾಡಿ ಅದು ಯಾರು ನ್ಯಾಯಯುತವಾಗಿದ್ದಾರೆ, ಯಾರು ಸುಳ್ಳು ದೂರನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಆದಷ್ಟು ಬೇಗ ಸತ್ಯ ಹೊರಗಾಗಬೇಕಂತ ನಾವು ದಲಿತ ಸೇನೆ ಕಡೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಈ ನಮ್ಮ ದಲಿತ ಸೇನೆ ಈಗ ವಿಷಯ ಏನಪ್ಪಾ ಸರ್ ಅಂದ್ರೆ, ಈ ನಮ್ಮ ಸಾಹೇಬ್ರ ಬಗ್ಗೆ FIR ಆಗೋ ಕಾರಣ ಬೆಂಗಳೂರು ಮೂಲದ ಒಬ್ಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು, ಜ್ಯೋತಿ ಎಂಬ ಹೆಣ್ಮಗಳಿಗೆ ಕರಿಬಸಪ್ಪ ಅನ್ನೋನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ ಸರ್. 1,80,00,000 ರೂಪಾಯಿ ಅವರಿಗೆ ಸೈಟ್ ಕೊಡೋದಾಗ್ಬಿಟ್ಟು ನಂಬಿಸಿ ಹಣ ಇಸ್ಕೊಂಡು ಸುಮಾರು 3 ವರ್ಷ ಆಗಿರುತ್ತೆ. ಈಗ ಮತ್ತೆ ಇನ್ನೊಂದು ಡೆವಲಪ್ಮೆಂಟ್ ಓಪನ್ ಮಾಡ್ಕೊಂಡು ಗುಲ್ಬರ್ಗದಲ್ಲಿ ಆಗಿರ್ತಾರೆ. ಸೊ ಆ ಮಾಹಿತಿ ಆ ಹೆಣ್ಮಗಳಿಗೆ ಗೊತ್ತಾಗುತ್ತೆ ಸರ್. ಗೊತ್ತಾದ್ಮೇಲೆ ನಮ್ಮ ಸಾಹೇಬ್ರ ಬಗ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದ್ರಾಗೆಲ್ಲ ನೋಡ್ಬಿಟ್ಟು ಅವ್ರ ಹೋರಾಟಗಳು ಅವೆಲ್ಲ ನೋಡ್ಬಿಟ್ಟು ಇವ್ರ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಸಾಹೇಬ್ರ ಹತ್ರ ಬಂದಿರ್ತಾರೆ. ಸೊ ಬಂದಂತ ಸಂದರ್ಭದಲ್ಲಿ ಅವರು ಅಳಿಲೆಲ್ಲ ನಮ್ಮ ಸಾಹೇಬ್ರ ಹತ್ರ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ದಲಿತ ಸೇನೆ ಜಿಲ್ಲಾ ಸಮಿತಿ ಅವರ ಕಚೇರಿಗೆ ಹೋಗ್ಬಿಟ್ಟು ಮಾತಾಡ್ತಾರೆ. ಸರಿ ಸರ್, ನಾಳೆ ಈವ್ನಿಂಗ್ ನಮ್ಮ ಕಚೇರಿಗೆ ಬನ್ನಿ, ಹಣ ನಾನು ಇಸ್ಕೊಂಡಿರೋದು ಸತ್ಯ ಇದೆ, ಅದೇನಿದೆ ನಾನು ಸ್ವಲ್ಪ ಕಾಲಕೋಶ ತಂದು ಕೊಡ್ತೀನಿ ಅಂತ ಯಾರೋ ಕರಿಯಪ್ಪನವ್ರು ಹೇಳಿರ್ತಾರೆ ಸರ್. ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಕರಿಯಪ್ಪರು ಇರಲ್ಲ ಸರ್ ಕಚೇರಿಯಲ್ಲಿ. ಈ ರಾಜು ಕಪ್ನೂರ್ ಅನ್ನೋನು ಆಕ್ಟಿವ್ ಗೂಂಡಾ ರೌಡಿ ಸರ್, ಅಕ್ಕಿ ದಂಧೆ ಆಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಇದನ್ ಸರ್. ಅವ್ರ ತಂಡ ಎಲ್ಲರೂ ನಮ್ಮ ದಲಿತ ಸೇನೆ ಕಾರ್ಯಕರ್ತರ ಮೇಲೆ ಗನ್ನಿಕ್ಕಿ ನೀವು ಹಣ ಕೇಳಿದ್ರೆ ನಿಮ್ಗೆ ಸೂಟ್ ಔಟ್ ಮಾಡ್ತೀವಿ ಹಂಗಿಂಗ್ ಅಂತೇಳಿ ಪ್ರಾಣ ಬೆದರಿಕೆ ಆಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಗೊತ್ತಟ್ಟಿಗೆ ವಿತಿನ್ ಸೆಕೆಂಡ್ ನಮ್ಮ ಪೊಲೀಸ್ ಇಲಾಖೆ CP ಅವರಿಗೆ ಫೋನ್ ಮಾಡಿಬಿಟ್ಟು ಈ ತರ ಹಿಂಗಿಂಗ್ ಆಗ್ತಿದೆ ಅಂದಾಗ ಸಾಹೇಬ್ರು ಬಂದಾಗ ಎಲ್ಲ ಅವರು ರೌಡಿ ಶೀಟರ್ಗಳು ಓಡೋಗ್ತಾರೆ ಸರ್. ಆ ಹಣ ಕೊಡದೆ ಒಂದು ಕಾರಣದಿಂದ, ಆ ಹಣ ಕೊಡಬೇಕಾಗುತ್ತಂತ ಒಂದು ಉದ್ದೇಶದಿಂದ ಯಾವುದೋ ಒಂದು ಹೆಣ್ಮಗಳು 3 ನಿಕ್ಕೊಂಡು ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿ ನಮ್ಮ ಸಾಹೇಬ್ರ ಬಗ್ಗೆ ಕೇಸ್ ಮಾಡಿಸಿರ್ತಾರೆ. ನಮ್ಮ ಸಾಹೇಬ್ರು ಇಡೀ ಸಮಾಜಕ್ಕೆ ಒಂದು ಜಾತಿ ಧರ್ಮ ಅನ್ನೋದೇ ಎಲ್ಲಾ ಸಮಾಜದ ಯಾರಿಗೆ ಅನ್ಯಾಯ ಆಗಲಿ ಧ್ವನಿ ಎತ್ತುವಂತ ನಾಯಕ ಅಂತ ನಮ್ಮ ಸಾಹೇಬ್ರ ಬಗ್ಗೆ ನಾವು ಯಾವಾಗಲೂ ಹಿಂದೆ ಇರ್ತೀವಿ. ಈ ತನಿಖೆ ಆಗ್ಲಿ ಮುಂದಿನ ದಿನದಲ್ಲಿ ಇದೇನ ಸತ್ಯ ಹೊರ ಬಿದ್ದಿಲ್ಲ ಅಂದ್ರೆ ದಲಿತ ಸೇನೆ ಕಡೆಯಿಂದ ಎಲ್ಲ ಇಡೀ ಕರ್ನಾಟಕದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಈಗ ಹನಿ ಟ್ರಾಪ್ ಇದರಲ್ಲಿ ತಮ್ಮ ಲೀಡರ್ಗಳೆಲ್ಲ ಭಾಗಿಯಾಗಿದ್ದಾರೆ ಸರ್. ಹನಿ ಟ್ರಾಪ್ ವಿಚಾರದಲ್ಲಿ ರಾಜು ಲೆಂಕ್ಟಿ ಅಂತ ಒಬ್ಬ ನಮ್ಮ ತಾಲೂಕು ಅಧ್ಯಕ್ಷ ಸರ್ ಗುಲ್ಬರ್ಗ ವಿಭಾಗದಲ್ಲಿ, ಅವರು ಮಾಡಿರೋದು ಸತ್ಯ ಸರ್. ನಮ್ಮ ರಾಜ್ಯಾಧ್ಯಕ್ಷರೇ ಒಪ್ಕೊಂಡಿದ್ದಾರೆ. ಸೊ ಅವ್ರ ಮೇಲೆ ಏನ್ ಸೂಕ್ತ ಕ್ರಮ ಆಗುತ್ತೆ ಕಾನೂನುಬದ್ಧವಾಗಿ ತಗೊಂಡ್ಲಿ. ಇವರು ರಾಜು ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ ಸರ್. ಇವತ್ತು ಗುಲ್ಬರ್ಗದಲ್ಲಿ ಯಲಸಂಗಿ ಅನ್ನೋದು ಒಂದು ಬ್ರ್ಯಾಂಡ್ ಸೃಷ್ಟಿಯಾಗಿದೆ. ಅವ್ರ ಹೋರಾಟಗಳು, ಅವರು ಕೆಚ್ಚದೆ ನಾಯಕತ್ವ,
ಅನ್ಯಾಯದವರೆಗೂ ಇವಾಗೇನೋ ಈ ಮಾಫಿಯಾಗಳಿಗೆಲ್ಲ ಸಿಂಹ ಸ್ವಪ್ನ ಆಗಿದ್ದಾರೆ ಸರ್. ಇವರಿದ್ರೆ ನಾವು ಬೆಳೆಯೋಕ್ಕಾಗಲ್ಲ, ನಮ್ಮ ಬೆಳೆ ಬೈಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕುತಂತ್ರಿಗಳು ಸೇರಿ ಇವತ್ತು ನಮ್ಮ ಯಲಸಂಗಿ ಸಾಹೇಬ್ರನ್ನ ತುಳಿಯೋ ಕೆಲಸ ಮಾಡ್ತಿದ್ದಾರೆ. ಅದು ಅಂಬೇಡ್ಕರ್ ವಂಶಸ್ತ್ರ ಸರ್. ಅವರು ಯಾರು ಏನು ಮಾಡಿದ್ರು ತುಳಿಯಕ್ಕಾಗಲ್ಲ. ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ಸುಳ್ಳು ಅನ್ನೋದು ತಾತ್ಕಾಲಿಕ ಸರ್. ಹಾಗಾದ್ರೆ ಮಹಿಳೆಯರು, ನೊಂದ ಮಹಿಳೆಯರುಗಳು ಅವ್ರು ಯಾಕೆ ತಮ್ಮ ಇದ್ರ ಮೇಲೆ ಆರೋಪ ಮಾಡ್ತಾರೆ ಸರ್? ನಮ್ಮ ಸಾಹೇಬ್ರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಸರ್ ಇದೇ ವಿಚಾರವಾಗಿ. ಆ ಹೆಣ್ಮಕ್ಳು ಯಾರು, ಅವ್ರು ಏನ್ ದಂಧೆ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಆಮೇಲೆ ವಿಚಾರಣೆ ಮಾಡಿ ಅಂತ ಹೇಳಿದಾರೆ ಸರ್. ನಮ್ಮ ಸಾಹೇಬ್ರು ಹೇಳಿದ್ದಾರೆ, ಯಾರು ಸುಳ್ಳು ನಾಯಕತ್ವ ಇರೋರಾಗಿದ್ರೆ ಇವತ್ತು ಓಡೋಗ್ತಿದ್ರು ಸರ್. ಸಾಹೇಬ್ರ ಖುದ್ದಾಗಿ ಹೋಗಿ ಅರೆಸ್ಟ್ ಆಗಿದ್ದಾರೆ. ಇದು ಮಾಡಿಸ್ರಿ ಸರ್, ಮೆಡಿಕಲ್ ಚೆಕಪ್ ಮಾಡಿಸ್ರಿ. ಅದ್ರಾಗ ಏನಾನ ಪಾಸಿಟಿವ್ ಬಂದ್ರೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಾನೇ ಸಾಯ್ತೀನಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಹೇಳಿಕೆ ದೇಹ ತ್ಯಾಗ ಮಾಡ್ತಾರೆ. ಇಲ್ಲಿ ನೊಂದ ಮಹಿಳೆಯರಾಗಿರ್ತಕ್ಕಂಥ ಅನ್ಯಾಯಕ್ಕೆ ತಾವು ಏನ್ ಹೇಳಿಕ್ ಬಯಸ್ತಾರೆ ಸರ್? ಆಕ್ಚುಲಿ ಇಲ್ಲಿ ನೊಂದ ಮಹಿಳೆ ಗುಲ್ಬರ್ಗದ ಮೂಲತಃ ಹೆಣ್ಮಗಳು ಸರ್. 1,80,00,000 ಇವರೇ ರಾಜು ಕಪ್ನೂರ್ ಅನ್ನೋ ಗ್ಯಾಂಗ್ ಅವರೇ ಅನ್ಯಾಯ ಮಾಡಿರ್ತಾರೆ. ಈ ಅನ್ಯಾಯದ ಪರವಾಗಿ ಧ್ವನಿ ಎತ್ತಲು ಅವ್ರಿಗೆ ನ್ಯಾಯ ಕೊಡ್ಸಕ್ ಹೋದಾಗ ಕುತಂತ್ರಿಗಳು ಅವ್ರನ್ನ ತುಳಿಯತ್ತ ಹಿಂಗ ನಾಯಕತ್ವ ಇರೋಂತರ ತುಳಿಯ ಹಿಂಗ ಚಡ್ಡಂತರ ಮಾಡ್ತಾರೆ ಸರ್. ಹಾಂ ಸರ್. ಈ ಸಳ್ಳೂರು ತಾಲೂಕಿನ ದಲಿತ ಸೇನೆಯ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಕೂಡ ಮಾನ್ಯ ತಹಶೀಲ್ದಾರ್ ಮುಖಾಂತರ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಲಾಗಿದೆ. ಮುಖ್ಯವಾಗಿ ಮನವಿ ಏನು ಸಲ್ಲಿಸಿದೀವಪ್ಪ ಅಂದರೆ, ಇದರಲ್ಲಿ ಆರೋಪಿಗಳಾಗಿ ಉಳಿತಾರೆ. ಕೊನೆಯದಾಗಿ ಈ ಪ್ರಕರಣವನ್ನು ಅತ್ಯಂತ ಪಾರದರ್ಶಕವಾಗಿ ಅದನ್ನು ಸರಿಯಾದ ರೀತಿಯಿಂದ ಪರಿಶೀಲಿಸಿ ಯಾರು ಇದರಲ್ಲಿ ನಿರಪರಾಧಿಗಳು, ಯಾರು ಅಪರಾಧಿಗಳು ಅನ್ನೋದು ಬಿಂಬಿತಗೊಳಿಸಬೇಕನ್ನೋದು ಮೊದಲನೇದಾಗಿ ನಮ್ಮ ತಾಲೂಕಿನ ಸಂಘದ ದಲಿತ ಸೇನೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ಇದನ್ನು ನಾನು ಇಲ್ಲಿ ಪ್ರಸ್ತಾಪಪಡಿಸಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಏನಪ್ಪಾ ಅಂದರೆ, ಯಲಸಂಗಿ ಸರ್ ಅಂದರೆ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಇದಕ್ಕೆ ಸೀಮಿತವಾದ ನಾಯಕರಲ್ಲ. ಅವರು ಒಂದು ಸಿಂಹ ಸ್ವಪ್ನ ಇದ್ದಂಗೆ. ಅನ್ಯಾಯ ಕಾಣ್ತದೆ ಅಂದರೆ ಅದು ಎಲ್ಲಿದ್ರೂ ಬರ್ತಾರೆ. ಸೊ ಈಗ ನ್ಯಾಯವಾಗಿ ಹೋಗ್ತಿರೋಂಥವ್ರು ಸಣ್ಣ ಪುಟ್ಟ ಶಕುನಿಗಳ ತರ ಇದ್ದೇ ಇರ್ತಾರೆ. ಈಗ ಮಹಾನ್ ಬುದ್ಧನಿಗೂ ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಕೂಡ ಬಿಟ್ಟಿಲ್ಲ, ಮತ್ತೆ ಬಸವಣ್ಣನವ್ರಿಗೆ ಕೂಡ ಬಿಟ್ಟಿಲ್ಲ ಈ ಸಮಾಜ. ಹಾಗಿದ್ದಾಗ ಇಂಥ ಒಂದು ಪ್ರಾಮಾಣಿಕವಾದ ನಾಯಕರನ್ನ ಇವತ್ತು ಮುಂದೆ ಹೋಗ್ತಿದಾರೆ ಅಂದ್ರೆ ಅವ್ರನ್ನ ಷಡ್ಯಂತ್ರ ಮಾಡಿ ಅವ್ರನ್ನ ತುಳಿಯುವಂತ ಕೆಲಸ ಈ ಸಮಾಜದ ಅವರಲ್ಲಿ ಇರುವಂತ ಭಿನ್ನಾಭಿಪ್ರಾಯ ಮೂಡಿಸಿರುವಂತ ವೈಯಕ್ತಿಕವಾದ ದ್ವೇಷಗಳನ್ನ ಇಟ್ಕೊಂಡು ಸಾಮಾಜಿಕವಾಗಿ ಮತ್ತೆ ಸಂಘ ಸಂಸ್ಥೆಗಳ ಮೂಲಕ ಕೆಟ್ಟದಾಗಿ ಬಿಂಬಿತಪಡಿಸಕ್ಕೆ ಇವತ್ತು ಹೊರಟಿದ್ದಾರೆ. ಆ ಮಾತುಗಳು ಯಾವತ್ತೂ ನಡೆಯಲ್ಲ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದೆ. ಸತ್ಯಮೇವ ಜಯತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಮುಖ್ಯವಾಗಿದೆ ಕಾರಣಕರ್ತರು ಯಾರಪ್ಪ ಅಂದ್ರೆ, ಯಾವತ್ತೂ ನಿಜ ಏನಿದೆ ಅದು ತುಂಬಾ ಕೆಟ್ಟದಾಗೆ ಕಾಣಿಸುತ್ತೆ. ನಾವು ನಿಜ ಹೇಳಿದ್ವಿ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ ವೈಯಕ್ತಿಕವಾಗಿ. ಹಾಗಾಗಿ ಈಗ ದುಡ್ಡು ಕಟ್ಟುವಂತ ಸಮಯ ಅವ್ರ ಹತ್ರ ಹೋಗಿದೆ ಅಂದ್ರೆ ನಾವು ಸೋಲ್ತೀವಿ ಅನ್ನೋ ಅವ್ರಿಗೊಂದು ಭಯ ಚಾಲು ಆಗಿದೆ. ಯಲಸಂಗಿ ಸಾರಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅದನ್ನ ಶತಸಿದ್ಧವಾಗಿ ಗೆದ್ದೇ ಗೆಲ್ತಾರೆ ಅನ್ನೋದು ಅವ್ರ ಭಾವನೆ. ಸೊ ಅವ್ರು ಯಲಸಂಗಿ ಅವ್ರು ಎಂಟ್ರಿ ಆಗಿದ್ದಾರೆ ಅಂದ್ರೆ ನಾವು ದುಡ್ಡು ಕಟ್ಟಲೇಬೇಕನ್ನೋ ಒಂದು ಇದರಿಂದ ಕುತಂತ್ರದಿಂದ ನಾವು ಸೋಲ್ತೀವಿ, ನಾವು ಹಾಕೊಂಡೇ ಹಾಕೊಳ್ತೀವಿ ಅನ್ನೋ ಇದರಿಂದ ಸುಮ್ನೆ ಅದ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಕುತಂತ್ರಿಗಳ ಬುದ್ಧಿಯನ್ನ ಪರಾಕ್ರಮ ಮಾಡಕ್ ಹೊರಟಿದ್ದಾರೆ. ಏನ್ ಹೆಣ್ಮಗಳು ಅವ್ರ ಮತ್ತೆ ಫೋಕ್ಸೋ ಹೇಳಿ ನನಗೆ ಈ ತರ ಇದನ್ ಮಾಡ್ತಾ ಇದಾರೆ ಅಂತ ಕೇಸ್ ಏನೇನ ಇದನ್ ಮಾಡಿದಾರ, ದಾಖಲು ಮಾಡಿದಾರಲ್ಲ, ಅವೆಲ್ಲ ಶುದ್ಧ ಸುಳ್ಳಾಗಿ ಮುಂದೆ ಒಂದಿನ ನೀವೇ ನಮಗೆ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಪಡಿಸುವಂತ ದಿನ ಬರುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಮತ್ತೆ ಅವ್ರು ಏನ್ ರೌಡಿ ಇದನ್ನಲ್ಲ, ಸೊ ಅವರಿಗೆ ಇದಾದ ತಕ್ಷಣ, ಈ ಪ್ರಕರಣ ಮುಗಿದ ತಕ್ಷಣ ಅವನ್ನ ಗಡೀಪಾರ್ ಮಾಡ್ಬೇಕಂತ ನಮ್ಮೆಲ್ಲರ ಮನವಿ, ಮತ್ತೆ ನಮ್ಮ ತಾಲೂಕಿನ ಮನವಿ, ಮತ್ತೆ ನಮ್ಮ ರಾಜ್ಯ ದಲಿತ ಸೇನೆಯ ಎಲ್ಲರ ಮನವಿ ಕೂಡ ಇದಾಗಿರುತ್ತೆ. ಧನ್ಯವಾದ. ಅಂತೇಳಿ ನಾವು ದಲಿತ ಸೇನೆ ತಾಲೂಕು ಉಪಾಧ್ಯಕ್ಷರಾಗಿದ್ದೀವಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ದಲಿತ ಸೇನೆ ಮುಖಂಡರು ಮತ್ತು ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ನಮ್ಮ ಸೇರಿದ ಉದ್ದೇಶವೇನೆಂದರೆ, ಮೊನ್ನೆ ತಹಸೀಲ್ದಾರ್ಗೆ ಮತ್ತು ಮೊನ್ನೆ ಸಿದ್ದರಾಮಯ್ಯ ಸರ್ ಅವರಿಗೆ, ಮೊನ್ನೆ ಗೃಹ ಸಚಿವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ. ಈಗ ಈ ನಿಜ ಮನವಿ ಮಾಡಿಕೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ. ನಾವು ಪ್ರಶ್ನೆ ಮಾಡೋದು ಉದ್ದೇಶವೇನೆಂದ್ರೆ, ನಮ್ಮ ಒಂದು ಯಲಸಂಗಿ ಸರ್ ಹನುಮಂತೇಜಿ ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದಕ್ಕೋಸ್ಕರ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಒಂದು ತಾಲೂಕು ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಕೂಡ ದಲಿತ ಸೇನೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಸರ್ಕಾರದಲ್ಲಾಗಿರ್ಬೋದು, ತಾಲೂಕು ಒಂದು ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಅನ್ಯಾಯವನ್ನಾಗಿರ್ತಕ್ಕಂಥದ್ದು ಅದನ್ನು ಖಂಡಿಸಿ ಅದು ತಪ್ಪ ಸರಿ ಅಂತ ಹೇಳಿ ತಿಳಿದು ಅವ್ರನ್ನ ಬೇಗನೆ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಅಂತೇಳಿ. ನಾನು ಸೊಂಡೂರು ದಲಿತ ಸೇನೆಯ ಒಬ್ಬ ಕಾರ್ಯಕರ್ತ. ಮೊದಲನೇದಾಗಿ ಜೈ ಭೀಮ್ ಜೈ ಭೀಮ್. ನಾವೆಲ್ಲ ಸೇರಿರೋದು ಒಂದು ಉದ್ದೇಶ ಏನೆಂದರೆ, ನಮ್ಮ ಯಲಸಂಗಿ ಸಾಹೇಬರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆ ಆರೋಪವನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಅವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಅವರಿಗೂ ನಾವು ಮನವಿಯನ್ನು ಪತ್ರವನ್ನು ಸಲ್ಲಿಸಿದ್ದೇವೆ. ಅವರ ಮೇಲೆ ಏನು ಸುಳ್ಳು ಆರೋಪ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗವಾಗಿ ಕೂಲಂಕುಷವಾಗಿ ಅದನ್ನು ಪರಿಗಣಿಸಿ ಅದನ್ನು ಒಂದು ಪರಿಹಾರ ಮಾಡಿ
ಅವರ ಸುಳ್ಳು ಆರೋಪವನ್ನು ತಳ್ಳು ಹಾಕಬೇಕಂತೇಳಿ ಇವತ್ತು ಒಂದು ದಿವಸ ನಾವು ಮನವಿ ಕೊಟ್ಟಿದ್ವಿ. ಧನ್ಯವಾದಗಳು.